ಇನ್ನು ಕರ್ನಾಟಕ ಹೂಡಿಕೆ ಸ್ನೇಹಿ ಹಾಗೂ ಉದ್ಯಮ ಸ್ನೇಹಿ ರಾಜ್ಯ. ಜಾಗತಿಕ ಮಟ್ಟದ ಉದ್ಯಮಗಳು ರಾಜ್ಯದಲ್ಲೀಗ ಹೂಡಿಕೆ ಮಾಡ್ತಾ ಇವೆ. ಈಗ ಮತ್ತೆ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಾರೆ. A robust industrial framework that underpins our economic strength. ಇನ್ವೆಸ್ಟ್ ಕರ್ನಾಟಕ 2025 ಅಂದ್ರೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಫೆಬ್ರವರಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿದೆ. ಅದರ ಪೂರ್ವಭಾವಿ ಸಿದ್ಧತೆಗಾಗಿ ಮುಂಬೈನಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಏರ್ಪಡಿಸಿದ್ದ ರೋಡ್ ಶೋ ತನ್ನ ಉದ್ದೇಶ ಸಾಧನೆಯಲ್ಲಿ ಯಶಸ್ವಿಯಾಗಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್, ವ್ಯಾನಿಟಿ ಕೇಸ್ ಗ್ರೂಪ್, ಆರ್ಪಿಜಿ ಗ್ರೂಪ್, ಜ್ಯೋತಿ ಲ್ಯಾಬ್ಸ್, ಪಿಡಿಲೈಟ್ ಇಂಡಸ್ಟ್ರೀಸ್ನ ಪ್ರಮುಖರ ಜೊತೆ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಚರ್ಚಿಸಿದರು. Leading enterprises across various sectors including ರಾಜ್ಯದಲ್ಲಿನ ಉದ್ಯಮ ಸ್ನೇಹಿ ವಾತಾವರಣ ಹಾಗೂ ಹೂಡಿಕೆದಾರರಿಗೆ ನೆರವಾಗುವ ಸುಲಲಿತ ಉದ್ದಿಮೆ ನೀತಿಯನ್ನ ಉದ್ಯಮ ದಿಗ್ಗಜರಿಗೆ ಮನವರಿಕೆ ಮಾಡಿಕೊಟ್ರು. ಅಲ್ಲದೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಭಾಗವಹಿಸಲು ಔಪಚಾರಿಕ ಆಹ್ವಾನ ನೀಡಿದರು. ರಾಜ್ಯದಲ್ಲಿನ ಸರಿಸಾಟಿಯಿಲ್ಲದ ಹೂಡಿಕೆ ಅವಕಾಶಗಳನ್ನ ಮುಂಬೈನ ಪ್ರಮುಖ ಉದ್ಯಮಗಳು ಮತ್ತು ಹೂಡಿಕೆದಾರರಿಗೆ ಪರಿಚಯಿಸಿದರು. ಕರ್ನಾಟಕದಲ್ಲಿನ ತಮ್ಮ ಯೋಜನೆಗಳ ಬಗ್ಗೆ ಹಿಂಡಾಲ್ಕೋದ ಅಲ್ಯುಮಿನಾ ವಹಿವಾಟಿನ ಸಿಇಒ ಸೌರಭ್ ಖೇಡೇಕರ್ ಕಂಪನಿಯ ಬದ್ಧತೆ ಪುನರುಚ್ಚರಿಸಿದರು. ವ್ಯಾನಿಟಿ ಕೇಸ್ ಗ್ರೂಪ್ನ ಸಿಇಒ ಸಮೀರ್ ಕೊಠಾರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾದರಕ್ಷೆ ತಯಾರಿಕಾ ಘಟಕ ಸ್ಥಾಪಿಸಲು ಒಲವು ವ್ಯಕ್ತಪಡಿಸಿದರು. ಆರ್ಪಿಜಿ ಗ್ರೂಪ್ನ ವೈಸ್ ಚೇರ್ಮನ್ ಅನಂತ್ ಗೋಯಂಕಾ ಜೊತೆಗಿನ ಚರ್ಚೆಯಲ್ಲಿ ಆರ್ಪಿಜಿ ಸಮೂಹದ ಮೂಲ ಸೌಲಭ್ಯ, ಇಂಧನ, ಐಟಿ ಮತ್ತಿತರ ವಹಿವಾಟುಗಳ ವಿಸ್ತರಣೆಯ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಯಿತು. ರಾಜ್ಯದಲ್ಲಿನ ತ್ವರಿತವಾಗಿ ಬಿಕರಿಯಾಗುವ ಗ್ರಾಹಕ ಉತ್ಪನ್ನಗಳು ಅಂದರೆ ಎಫ್ಎಂಸಿಜಿ ಕ್ಲಸ್ಟರ್ನಲ್ಲಿ ಹೂಡಿಕೆಗೆ ಸಚಿವ ಪಾಟೀಲ್ ಅವರು ಜ್ಯೋತಿ ಲ್ಯಾಬ್ಸ್ನ ಯೋಜನಾ ಮುಖ್ಯಸ್ಥ ಅನಂತರಾವ್ಗೆ ಮನವಿ ಮಾಡಿದರು. ರಾಜ್ಯದ ನಿಯೋಗ ಪಿಡಿಲೈಟ್ ಇಂಡಸ್ಟ್ರೀಸ್ನ ಮಾರಾಟ ಮುಖ್ಯಸ್ಥ ಸಂದೀಪ್ ಜೋಗ್ಲೇಕರ್ ಜೊತೆಗೂ ಸಮಾಲೋಚನೆ ನಡೆಸಿತು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್, ಕೈಗಾರಿಕಾ ಇಲಾಖೆ ಆಯುಕ್ತೆ ಶ್ರೀಮತಿ ಗುಂಜನ್ ಕೃಷ್ಣ ಈ ಸಮಾಲೋಚನೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, TV9.